ನಮಸ್ಕಾರ ಸ್ನೇಹಿತರೆ. ಸುಂದರವಾಗಿ ಕಾಣಬೇಕು ಅಂದರೆ ಮೇಕಪ್ ಮಾತ್ರ ಸಾಕಾಗಲ್ಲ. ನಮ್ಮ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳೇ ನಮ್ಮನ್ನು ಹೆಚ್ಚು ಸ್ಮಾರ್ಟ್ ಮತ್ತು ಬ್ಯೂಟಿಫುಲ್ ಆಗಿ ಕಾಣುವಂತೆ ಮಾಡುತ್ತದೆ. ಇಂದು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವ ಸರಳ ಅಭ್ಯಾಸಗಳ ಬಗ್ಗೆ ತಿಳಿಯೋಣ. ಈ ಟಿಪ್ಸ್ಗಳನ್ನು ಪಾಲಿಸಿದರೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ, ವ್ಯಕ್ತಿತ್ವವು ಆಕರ್ಷಕವಾಗುತ್ತದೆ. ಸ್ನೇಹಿತರೆ, ಹೊಸೊಬ್ಬರು ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, ಪ್ರತಿನಿತ್ಯ ಬೆಳಿಗ್ಗೆ ನಿಂಬೆ ಜ್ಯೂಸ್ ಕುಡಿಯಿರಿ, ಸಕ್ಕರೆ ಇಲ್ಲದಂತೆ ಕುಡಿಯಿರಿ. ಖಾಲಿ ಹೊಟ್ಟೆಗೆ ಯಾವುದಾದರೂ ಹಣ್ಣಿನ ರಸ ಕುಡಿಯಬೇಕು. ದಿನವೂ ಸ್ನಾನ ಮಾಡಿ ಮೈಗೆ ಬೇಸಿಗೆಯಲ್ಲಿ ಟಾಲ್ಕಮ್ ಪೌಡರ್ ಹಾಕಿ. ಬಿಸಿಲಿಗೆ ಹೋಗುವವರು ಮಾಯ್ಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಬಳಸಿ. ದೇಹದ ತೂಕದ ಕಡೆ ಸದಾ ಗಮನವಿರಲಿ. ವಾರಕ್ಕೆ 2 ಬಾರಿ ತಲೆ ಸ್ನಾನ ಮಾಡಿರಿ. ವಾರಕ್ಕೆ 1 ಬಾರಿಯಾದರೂ ಕೂದಲಿಗೆ ಮಸಾಜ್ ಮಾಡಿರಿ. ತಿಂಗಳಿಗೊಮ್ಮೆ ಉಬ್ಬನ್ನು ಶೇವ್ ಮಾಡಿಸಿ ಫೇಶಿಯಲ್ ಮಾಡಿಸಿಕೊಳ್ಳಿ. ತಿಂಗಳಿಗೊಂದು ಬಾರಿಯಾದರೂ ದೇಹಕ್ಕೆ ಮಸಾಜ್ ಮಾಡಿಕೊಳ್ಳಿ. 3 ತಿಂಗಳಿಗೊಮ್ಮೆಯಾದರೂ ಕೂದಲು ಟ್ರಿಮ್ ಮಾಡಿಸಿ. 3 ತಿಂಗಳಿಗೊಂದು ಬಾರಿ ಕೂದಲಿಗೆ ಮೆಹಂದಿ ಹಾಕಿಕೊಳ್ಳಿ. ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಕೋಲ್ಡ್ ಕ್ರೀಮ್ ಇಲ್ಲ ಪೆಟ್ರೋಲಿಯಂ ಜೆಲ್ ಹಚ್ಚಿರಿ. ಬಿಳಿ ಕೂದಲು ಇರುವವರು ಡೈಗಿಂತಲೂ ಮೆಹಂದಿ ಲೇಪಿಸುವುದು ಉತ್ತಮ. ದಿನಾಲು 1/4 ಗಂಟೆ ವ್ಯಾಯಾಮಕ್ಕಾಗಿ ಮೀಸಲಿಡಿ. ಇಲ್ಲ ಪ್ರತಿನಿತ್ಯ 2 ಕಿಲೋಮೀಟರ್ ದೂರ ನಡೆಯುವ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿನಿತ್ಯ ನೇತ್ರಗಳಿಗೆ ಸಂಬಂಧಿಸಿದಂತಹ ವ್ಯಾಯಾಮ ಮಾಡಿ. 15 ದಿನಗಳಿಗೊಮ್ಮೆಯಾದರೂ ಉಪ್ಪು ನಿಂಬೆ ಸಿಪ್ಪೆಯಿಂದ ಹಲ್ಲುಜ್ಜಿ. ದಿನಕ್ಕೆ 2 ಬಾರಿ ಕಡ್ಡಾಯ ಹಲ್ಲುಜ್ಜಿ. ಹೊರಗಡೆ ಹೋಗುವವರು ಮತ್ತು ಕಾಲೇಜ್ ಹುಡುಗಿಯರು ವಾರಕ್ಕೊಂದು ಬಾರಿ ಸ್ಕ್ರಬ್ ಮಾಡಿ. ಪ್ರತಿನಿತ್ಯ ಕ್ಲೆನ್ಸಿಂಗ್ ಮಿಲ್ಕ್ ಬಳಸಿ ಮುಖ ಸ್ವಚ್ಛಗೊಳಿಸಿ. ವಾರಕ್ಕೊಂದು ಬಾರಿಯಾದರೂ ಪ್ಯಾಕ್ ಹಾಕಿಕೊಳ್ಳಿ. ಊಟದ ಮೇಲೆ ಗಮನವಹಿಸಿ. ದಪ್ಪವಾಗಿರುವವರು ಮೈ ಕರಗಿಸಲು ಅನ್ನ, ತುಪ್ಪ, ಕೊಬ್ಬಿನ ಪದಾರ್ಥಗಳು, ಕರಿದ ತಿಂಡಿಗಳನ್ನು ಅತಿಯಾಗಿ ಬಳಸಬೇಡಿ. ನಿಮ್ಮ ಆಹಾರದಲ್ಲಿ ಹೆಚ್ಚು ತರಕಾರಿ, ಹಣ್ಣು, ಹಣ್ಣಿನ ರಸ, ಸೊಪ್ಪು, ಕಾಳುಗಳು ಸೇರಿಸಬೇಕು. ಇದರಿಂದ ದೇಹದ ಕೊಬ್ಬು ಕರಗುವುದಲ್ಲದೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ದೊರೆಯುತ್ತದೆ. ನಿಮ್ಮ ಉಡುಗೆ ತೊಡುಗೆ ನಿಮ್ಮ ವಯಸ್ಸು ಮತ್ತು ನಿಮ್ಮ ಆಕೃತಿಗೆ ಹೊಂದುವಂತೆ ಅನುಗುಣವಾಗಿರಲಿ. ನಿಮ್ಮ ಉಡುಪು ಸದಾ ಸ್ವಚ್ಛವಾಗಿರಲಿ. ನಿಮ್ಮ ನಡೆ, ನುಡಿ, ಭಂಗಿ, ನಗು, ಮಾತು ಆಕರ್ಷಕವಾಗಿರಲಿ. ನಡೆಯುವಾಗ ಹೆಚ್ಚು ತಲೆ, ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ. ನೀಳವಾಗಿ ನೆಟ್ಟಗೆ ಸ್ವಲ್ಪ ವಯ್ಯಾರದಿಂದ ನಡೆಯಬೇಕು. ಮೇಕಪ್ ಮತ್ತು ಮೇಕಪ್ ಸಾಮಗ್ರಿಗಳು, ಲಿಪ್ಸ್ಟಿಕ್ ಇಂತಹ ವಸ್ತುಗಳ ಉಪಯೋಗ ಅಧಿಕವಾಗಿ ಮಾಡಬೇಡಿ. ದಿನವೂ ಆಹಾರಕ್ಕಾಗಿ, ತಿಂಡಿಗಾಗಿ ಸಮಯವನ್ನು ಸರಿಯಾಗಿ ನಿಗದಿಪಡಿಸಿಕೊಂಡು ಸೇವಿಸಬೇಕು. ಪ್ರತಿನಿತ್ಯ ಬೇರೆ ಬೇರೆ ವೇಳೆಗಳಲ್ಲಿ ತಿನ್ನಬಾರದು. ವಾಕಿಂಗ್, ಜಾಗಿಂಗ್ ಮತ್ತು ಓಡುವ ಸಮಯದಲ್ಲಿ ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಇರದೆ ದೇಹ ಸಂಪೂರ್ಣವಾಗಿ ಸಡಿಲವಾಗಿರಿಸಿ ವ್ಯಾಯಾಮ ಮಾಡಬೇಕು. ಇದರಿಂದ ರಕ್ತ ಸಂಚಾರ ಸರಾಗವಾಗಿರುತ್ತದೆ. ಯೋಗಾಸನಗಳು ದೇಹದಲ್ಲಿರುವ ಹಲವಾರು ಗ್ರಂಥಿ ಮತ್ತು ಕೋಶಗಳಲ್ಲಿರುವ ನ್ಯೂನತೆಯನ್ನು ಸರಿಪಡಿಸಿ ಹಲವಾರು ದೈಹಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಿನ್ನುವಾಗ ಆತುರ ಬೇಡ. ಅಂತೆಯೇ ಚೆನ್ನಾಗಿ ಅಗೆದು ತಿನ್ನುವುದು ಆರೋಗ್ಯಕರ. ಸ್ಥೂಲಕಾಯದ ಮೈ ಇರುವವರು ಇನ್ನಷ್ಟು ಎತ್ತರವಾಗಿ ಕಾಣುವಂತಹ ಉಡುಪುಗಳನ್ನು ಧರಿಸಿ. ದಪ್ಪವಿದ್ದರೆ ಸಿಂಥೆಟಿಕ್ ಆರಿಸಿ. ತೆಳ್ಳಗೆ ಇದ್ದರೆ ಕಾಟನ್ ಮತ್ತು ಸ್ಟಿಪ್ಪಾಗಿ ನಿಲ್ಲುವಂತಹ ಬಟ್ಟೆಯನ್ನು ಆರಿಸಿ. ಬೆಳ್ಳಗೆ ಇರುವವರು ಸ್ವಲ್ಪ ಲೈಟ್ ಕಲರ್ಗಳನ್ನು ಧರಿಸಿ. ಕಪ್ಪಾಗಿ ಇರುವವರಿಗೆ ಸ್ವಲ್ಪ ತಿಳಿ ಬಣ್ಣದ ವಸ್ತ್ರಗಳು ಹೊಂದುತ್ತದೆ. ಮೈಗೆ ಸೋಪಿನ ಬದಲು ಕಡಲೆ ಹಿಟ್ಟಿಗೆ ತೊಟ್ಟು ನಿಂಬೆ ರಸ ಬೆರೆಸಿ ಹಚ್ಚುವುದರಿಂದ ಅನಾವಶ್ಯಕ ರೋಮಗಳು ನಾಶವಾಗುತ್ತದೆ, ತ್ವಚೆಯು ಸುಂದರವಾಗುತ್ತದೆ. ತಿಂಗಳಿಗೊಮ್ಮೆ ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸಿಕೊಳ್ಳಿ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿ ಸ್ನಾನ ಮಾಡುವುದು ಉತ್ತಮ. ಬೇಸಿಗೆಯ ಬೇಗೆ ತಡೆಯಲು ಐಸ್ ಕ್ರೀಮ್, ಕೋಲ್ಡ್ ಕ್ರೀಮ್ ಕುಡಿಯುವ ಬದಲು ಹಣ್ಣಿನ ರಸಗಳನ್ನು ಕುಡಿಯುವುದು ಒಳ್ಳೆಯದು. ಬೇಸಿಗೆ, ಚಳಿ, ಮಳೆ ಇವುಗಳಿಗೆ ತಕ್ಕಂತೆ ನಿಮ್ಮ ಉಡುಗೆ ತೊಡುಗೆ ಇರಲಿ. ದಿನಕ್ಕೆ ಕನಿಷ್ಠ 6 ರಿಂದ 7 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ತುಂಬ ದಣಿದ ವ್ಯಕ್ತಿಗಳು ಮಧ್ಯಾಹ್ನ ಅರ್ಧ ಗಂಟೆ ಮಾತ್ರ ಮಲಗಿ ರಿಲ್ಯಾಕ್ಸ್ ಆಗಿರಿ. ಇಲ್ಲದೆ ಮಧ್ಯಾಹ್ನದ ನಿದ್ರೆ ಅಷ್ಟು ಒಳ್ಳೆಯದಲ್ಲ. ಕಾಫಿ, ಟೀ, ಡ್ರಿಂಕ್ಸ್, ಸಿಗರೇಟು ಇವೆಲ್ಲವೂ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದನ್ನು ಎಂದಿಗೂ ಸೇವಿಸಬೇಡಿ.
ಫ್ಯಾಷನ್ ಮಾಡಿದರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಹೀಯಾಳಿಸುವಂತೆ ಡ್ರೆಸ್ ಮಾಡಿಕೊಳ್ಳಬೇಡಿ. ಪ್ರತಿ ಬಟ್ಟೆಗೆ, ಸೀರೆಗೆ, ಡ್ರೆಸ್ಸಿಗೆ ಸೂಕ್ತವಾಗುವಂತೆ ನೀವು ಹೊರಗಡೆ ಹೋಗುವಾಗ ಮ್ಯಾಚಿಂಗ್ ಬಳೆ, ಬ್ಯಾಂಡ್, ಕ್ಲಿಪ್ಪು, ಬ್ಯಾಗ್, ಬಿಂದಿ ಎಲ್ಲವನ್ನು ಹೊಂದಿಸಿಕೊಂಡು ಹೋಗಿ. ಅತಿ ಬಿಗಿಯಾಗಿ ಬಟ್ಟೆ ಧರಿಸಬೇಡಿ. ಜೊತೆಗೆ ಅತಿ ಸಡಿಲವಾಗುವಂತೆ ಕೂಡ ಬಟ್ಟೆ ಧರಿಸಬೇಡಿ. ಪ್ರತಿನಿತ್ಯ 4 ರಿಂದ 5 ಲೀಟರ್ನಷ್ಟು ನೀರು ಸೇವಿಸಬೇಕು. ತಲೆಯ ಸ್ನಾನದ ನಂತರ ನಿಮ್ಮ ಕೂದಲನ್ನು ಸಾಧನಗಳಿಂದ ಒಣಗಿಸುವ ಬದಲು ಸಹಜವಾಗಿ ಒಣಗಿಸುವುದು ಉತ್ತಮ. ಹಸಿರಾದ ಕೊತ್ತಂಬರಿ ರಸವನ್ನು ಮಲಗುವ ಮುನ್ನ ತೊಟ್ಟಿಗೆ 7-8 ದಿನ ಹಚ್ಚಿದರೆ ತೊಟಿ ಕೆಂಪಾಗುತ್ತದೆ. ಬೆವರುಗಳನ್ನು ತಡೆಗಟ್ಟಲು ಬಿಸಿಲಿನಲ್ಲಿ ಓಡಾಡುವುದು ಕಡಿಮೆ ಮಾಡಿ. ಬೇವಿನ ಅಂಶವಿರುವ ಸೋಪನ್ನು ಇಲ್ಲವೇ ಕಡಲೆ ಹಿಟ್ಟನ್ನು ಸ್ನಾನಕ್ಕೆ ಬಳಸಿ. ಹೊರಗೆ ಹೋಗದೇ ಇರಲಿ ತಪ್ಪದೆ ಪೌಡರ್ ಹಾಕಿಕೊಳ್ಳಿ. ಬಿಸಿಲಿಗೆ ಹೋದರೆ ಕೊಡೆಯ ಸಹಾಯ ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.